ಹೌದು ವೀಕ್ಷಕರೇ, ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ನಡೆದು 1 ತಿಂಗಳಾಗ್ತಿದೆ. ಆದರೆ ಫಲಿತಾಂಶ ಮಾತ್ರ ಜೂನ್ 4ರಂದು ಇರುವುದರಿಂದ ರಾಜಕೀಯದ ಕಾವು ಸ್ವಲ್ಪ ಕಡಿಮೆಯಾಗಿತ್ತು. ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಪ್ರಕ್ರಿಯೆ ಹತ್ತಿರವಾಗುತ್ತಿದ್ದಂತೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳಿಗೆ ಮತ್ತು ಮುಖಂಡರು ಕಾರ್ಯಕರ್ತರಿಗೆ ಢವಢವ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಸೇರುವ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮತದಾನ ಮಾಡಿದ್ದು, ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜಿನಲ್ಲಿ ಇರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಬಲಾಢ್ಯ ನಾಯಕರುಗಳು ಸ್ಪರ್ಧೆಗೆ ನಿಂತಿದ್ದು, ಇಬ್ಬರ ಮಧ್ಯೆ ನೇರ ಹಣಾಹಣಿ ಇದೆ. ಮತ ಎಣಿಕೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಎಲ್ಲರಿಗೂ ಢವಢವ ಶುರುವಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಯುವ ನಾಯಕ ರಕ್ಷಾರಾಮಯ್ಯ ಮೊದಲ ಬಾರಿಗೆ ಚುನಾವಣಾ ಪ್ರವೇಶ ಮಾಡಿದ್ದು, ಪ್ರಬಲ ನಾಯಕ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದು ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಹಾಗೆ ಬೆಂಬಲಿಗರು ಮತ್ತು ಅಭಿಮಾನಿಗಳು ಮತ ಎಣಿಕೆಯ ದಿನಾಂಕಕ್ಕಾಗಿ ಭಾರಿ ಕುತೂಹಲದಿಂದ ಕಾಯುತ್ತಿದ್ದು, ಈ ಬಾರಿ 40,000 ಮತಗಳ ಅಂತರದಿಂದ ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಸರ್, ಈಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಅದರ ಒಂದು ಮತ ಎಣಿಕೆ ನಾಗಾರ್ಜುನ ಕಾಲೇಜಲ್ಲಿ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಶುರುವಾಗ್ತಾಯಿದೆ. ಅದರ ಒಂದು ಅಂಗವಾಗಿ ನಮ್ಮ ಪಕ್ಷದಿಂದ 10 ಟೇಬಲ್ಗೆ ಪ್ರತಿ ತಾಲೂಕು 10 ಟೇಬಲ್ಲು 10 ಜನ ಏಜೆಂಟ್ಗಳನ್ನ ನೇಮಕ ಮಾಡಿದ್ದೀವಿ. ಯಲಹಂಕ ಮಾತ್ರ 14 ಟೇಬಲ್ ಇರುತ್ತೆ. ಯಲಹಂಕ 14 ಟೇಬಲ್ ಇರುತ್ತೆ. ಅದು ದೊಡ್ಡ ಕಾನ್ಸ್ಟಿಟ್ಯೂನ್ಸಿ ಇರೋದರಿಂದ ಟೋಟ್ಲಿ 26 ರೌಂಡು ಎಣಿಕೆ ನಡೀತಾ ಇರ್ತದೆ. ಆ ಒಂದು ಇದನ್ನು ಎಲ್ಲ ಪಕ್ಷಗಳವರು ಕೂಡ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಯಾರು ಗೆಲ್ಲಬೋದು ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲೋದು 100ಕ್ಕೆ 100 ಶತಸಿದ್ಧ. ಏಕೆಂದರೆ ನಮ್ಮ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಪಕ್ಷದ ಏನು ಒಂದು ಪಂಚ ಗ್ಯಾರಂಟಿಗಳು ಏನಿದೆ ಅದು ಅನುಷ್ಠಾನಕ್ಕೆ ಬಂದಿದೆ. ಪ್ರತಿಯೊಬ್ಬರು ಕೂಡ ಪಕ್ಷದ ಬಗ್ಗೆ ಹಾಗೂ ನಮ್ಮ ಪಕ್ಷದ ಒಂದು ಅಭಿವೃದ್ಧಿ ಬಗ್ಗೆ ಜನ ಮೆಚ್ಕೊಂಡಿದ್ದಾರೆ. ಇವತ್ತಿನ ಒಂದು ಗಾಳಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಗಾಳಿ ಬೀಸ್ತಾ ಇದೆ. ಗೆಲ್ಲೋದ್ರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಇಲ್ಲಿ ಕೂಡ ಬೆಟ್ಟಿಂಗ್ಸ್ ಕೂಡ ಜೋರಾಗಿ ನಡೀತಾ ಇದೆ. ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು ಯಾರು ಎಷ್ಟೇ ಬೆಟ್ಟಿಂಗ್ ಕಟ್ಕೊಂಡ್ರು ಕೂಡ ನಮ್ಮ ಅಭ್ಯರ್ಥಿ ನಮ್ಮ ರಕ್ಷಾರಾಮಯ್ಯನವರು 60ರಿಂದ 70 ಸಾವಿರ ಓಟಲ್ಲಿ ಗೆಲ್ಲೋದಂತೂ ಸತ್ಯ. ಈಗ ಜನ ಯಾವ ರೀತಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಿಸಲ್ಟ್ಗೋಸ್ಕರ? ಸರ್, ಜನ ಈಗ ಆಲ್ರೆಡಿ ಮತ ಎಣಿಕೆ ಆಯಿತು, ಲೇಟ್ ಆಯಿತು. ಈಗ ಆ ಕಡೆ ಉತ್ತರ ಭಾರತದಲ್ಲಿ ಇನ್ನೂ ಚುನಾವಣೆ ನಡೀತಾನೆ ಇದೆ. ಅದು ಮುಗಿತಾ ಬರ್ತದೆ. ಈಗ ಇನ್ನೇನು ಮುಗ್ದಂಗೆ ಅಂದ್ಕೊಳ್ಳಿ, ಅದು ಮುಗಿತಾ ಈಗ ಆಲ್ರೆಡಿ ಮುಗಿದೋಯ್ತು. ಮೊನ್ನೆಗೆ ಮುಗಿದೋಯ್ತು. ಅದು ಇನ್ನು 4ನೇ ತಾರೀಕು ಎಲ್ಲ ಕೂಡ ನಿರೀಕ್ಷೆಗೆ ತಕ್ಕಂತೆ ಒಂದು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ. ಅದರ ಫಲಿತಾಂಶ ಈಗ ಕೇಂದ್ರದಲ್ಲಿ ಕೂಡ ಇವತ್ತಿನ ಒಂದು ಗಾಳಿ ನೋಡಿದ್ರೆ, ಮೋದಿ ವಿರೋಧಿ ಅಲೆ ನೋಡಿದ್ರೆ, ಇವತ್ತು ನಮ್ಮದು INDA ಏನಿದೆ ಅದು ಕೂಡ ಸರ್ಕಾರ ಫಾರ್ಮೇಷನ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ನಮಗೆ ಗೋಚರ ಆಗ್ತಾ ಇದೆ. ಅದರಲ್ಲಿ ಸ್ಟ್ರಾಂಗ್ ರೂಮಲ್ಲಿ ಇಟ್ಟಿದ್ದೀವಿ. ಅದಕ್ಕಾಗಿ ಭದ್ರತೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಕೂಡ ಅದಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಿದೆ. ನಾಗಾರ್ಜುನ ಕಾಲೇಜಲ್ಲಿ 4ನೇ ತಾರೀಕು 8 ಗಂಟೆಗೆ ಮತ ಎಣಿಕೆ ಮೊದಲನೇದಾಗಿ ಪೋಸ್ಟ್ ವೋಟಿಂಗ್ಸ್ ಏನಿದೆ ಅದು ಎಣಿಕೆ ನಡೀತದೆ. ತದನಂತರ ಇದು ಬ್ಯಾಲೆಟ್ ಇದೇನಿದೆ ಯೂನಿಟ್ದು ಅದು ಮತ ಎಣಿಕೆ ನಡೀತದೆ. ಇನ್ನು ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಕೂಡ ಗೆಲ್ಲುವ ನಿರೀಕ್ಷೆ ಹೊಂದಿದ್ದಾರೆ. ಕ್ಷೇತ್ರದಲ್ಲಿ ಅವರದ್ದೇ ಆದ ಮತಗಳನ್ನು ಹೊಂದಿದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನನುಭವಿಸಿದ ಸುಧಾಕರ್ಗೆ ಲೋಕಸಭಾ ಚುನಾವಣೆಗೆ ಮತ್ತಷ್ಟು ಬಲದಿಂದ ಸ್ಪರ್ಧೆ ಮಾಡಿದ್ದು, ಚಿಕ್ಕಬಳ್ಳಾಪುರ ಜನ ಅನುಕಂಪದ ಓಟ್ಗಳು ಬಿದ್ದಿದ್ದು, ಇನ್ನು ಉಳಿದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಡಾಕ್ಟರ್ ಕೆ ಸುಧಾಕರ್ಗೆ ಅನುಕೂಲವಾಗಿದೆ. ಇನ್ನೊಂದು ಕಡೆ ಮೋದಿ ಅಲೆ ಸಹ ವರ್ಕೌಟ್ ಆಗಿದೆ. ಆದರೆ ಜೂನ್ 4ರಂದು ನಡೆಯುವ ಮತ ಎಣಿಕೆಗೆ ಭಾರೀ ಕಾತುರದಿಂದ ಬಿಜೆಪಿ ಅಭ್ಯರ್ಥಿ ಮುಖಂಡರು, ಕಾರ್ಯಕರ್ತರು ಕಾಯುತ್ತಿದ್ದಾರೆ. ಬಹುಶಃ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಬಗ್ಗೆ ಹೇಳಬೇಕಾದ್ರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಡಾಕ್ಟರ್ ಸುಧಾಕರ್ ಅವರು ಮಾಜಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರು. ಅವರು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ NDA ಅಭ್ಯರ್ಥಿ. ನಮಗೆ ಎದುರಾಳಿ ಅಭ್ಯರ್ಥಿಯಾಗಿರ್ತಕ್ಕಂಥವರು ಕಾಂಗ್ರೆಸ್ಸಿನ ರಕ್ಷಾರಾಮಯ್ಯನವರು. ಬಹುಶಃ ಇದು ಏನು ಚುನಾವಣೆ ನಡೆದಿದೆ, ಚುನಾವಣೆ ಆದಮೇಲೆ ಜನರ ನಿರೀಕ್ಷೆ ಭಾಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. 4ನೇ ತಾರೀಕು ಯಾವತ್ತು ಬರ್ತದೆ ಅಂತ. ಆ 4ನೇ ತಾರೀಕು ಫಲಿತಾಂಶ ಬಹುಶಃ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ, ನಮ್ಮ ಡಾಕ್ಟರ್ ಸುಧಾಕರ್ ಅವ್ರಿಗೆ ಗೆಲ್ಲೋದು ಅಷ್ಟೇ ಸತ್ಯ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ತಿಳ್ಕೊಳ್ಳೋದೇನು, ಬಹುಶಃ ಜನ ಕೂಡ ಅದೇ ರೀತಿ
ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಮೋದಿಯವರ ಏನು ವರ್ಚಸ್ಸು, ಮತ್ತೊಮ್ಮೆ ಮೋದಿ ಅಂತೇಳಿ ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಜನ ಮೋದಿಯವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನೇನು ಒಂದು ಹಂತದ ಚುನಾವಣೆ ಇದೆ. 1ನೇ ತಾರೀಕು ಚುನಾವಣೆ ಮುಗಿದ್ರೆ ಎಷ್ಟು ಮನ್ನಣೆ ಕೊಡ್ತಾರೆ ಅನ್ನೋದು ನಾವು ಅರ್ಥಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಯಾವುದೇ ಸಂದೇಹ ಇಲ್ಲ, ನಿಸ್ಸಂಶಯವಾಗಿ ಯಾರು ಎಷ್ಟೇ ಬೆಟ್ಟಿಂಗ್ ಕಟ್ಕೊಂಡ್ಲಿ, ಬಾಜಿ ಕಟ್ಕೊಂಡ್ಲಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಗೆಲ್ಲೋದು ನಿಸ್ಸಂದೇಹ. ಜನರು ಚುನಾವಣೆ ಆಗಿರೋದೇ ಮರ್ತೋಗ್ಬಿಟ್ಟಿದ್ರು. ಇನ್ನೇನು ಹತ್ರ 4ನೇ ತಾರೀಕು ಬರ್ತಾ ಇದೆ ಅಂದಾಗ ಕುತೂಹಲ ಜಾಸ್ತಿ ಆಗ್ತದೆ. ಇವತ್ತಿಂದನೇ ಕುತೂಹಲ ಜಾಸ್ತಿ ಆಗ್ತದೆ. ಇನ್ನು 1ನೇ ತಾರೀಕು ಕೊನೆ ಹಂತದ ಚುನಾವಣೆ ನಡೆದ ಮೇಲೆ ಎಕ್ಸಿಟ್ ಪೋಲ್ ಬರ್ತದೆ. ಅವತ್ತು ಸಂಜೆನೇ ಬಹುಶಃ ಎಲ್ಲ ದೂರದರ್ಶನ ಮತ್ತು ಪತ್ರಿಕೆಗಳಲ್ಲಿ ಎಕ್ಸಿಟ್ ಪೋಲ್ ಬರ್ತದೆ. ಅವತ್ತಿಂದ ಇನ್ನೂ ಕುತೂಹಲ ಜಾಸ್ತಿ ಆಗ್ತದೆ, ಯಾರು ಗೆಲ್ತಾರೆ ಅಂತ. ಆದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಗೆಲ್ಲೋದು ಸುಧಾಕರ್, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತೇನು ಕಾಂಗ್ರೆಸ್ನ ಗ್ಯಾರಂಟಿಗಳಿದೆ ಭ್ರಮನಿರಸನ ಆಗಿದ್ದಾರೆ. ಏನು ಇವತ್ತು ಅಕ್ಕಿ ದುಡ್ಡು ಅವರು 4-5 ತಿಂಗಳಿಂದ ಹಾಕ್ಲಿಕ್ಕೆ ಆಗಲಿಲ್ಲ. ಅಕ್ಕಿಯ 5 kg ಅಕ್ಕಿ ನಾವು ಕೊಡ್ತೀವಿ, ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂದರೆ ಅದು ಏನೇನೋ ಹೇಳ್ತಾರೆ, ಏನೇನೋ ಪ್ರಾಬ್ಲಮ್ ಆಗಿದೆ, ಅಕ್ಕಿ ದುಡ್ಡು ಕೊಡ್ಲಿಕ್ಕೆ ಆಗಿಲ್ಲ ಅಂತ. ಅಂದರೆ ದುಡ್ಡಿಲ್ಲ, ಇವತ್ತು ಸರ್ಕಾರದಲ್ಲಿ ಪಾಪರ್ ಆಗಿಬಿಟ್ಟಿದೆ. ಇವೆಲ್ಲಕ್ಕೂ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಪಾಪರ್ ಆಗಿಬಿಟ್ಟಿದೆ. ರೈತರಿಗೆ ಇವತ್ತೇನು ಬರ ಪರಿಹಾರ ನಿಧಿ ಕೇಂದ್ರದಿಂದ ಬಂದಿರತಕ್ಕಂಥ ಹಣನೇ ಸರಿಯಾಗಿ ಆಗ್ತಾಯಿಲ್ಲ. ಮುಖ್ಯ ನಮ್ಮ ಒಂದು ನಂಬಿಕೆ ಏನಪ್ಪ ಅಂದರೆ ಜಾತ್ಯತೀತ ಜನತಾದಳ BJP ಎರಡೂ ಒಟ್ಟಿಗೆ ಸೇರಿ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಸುಧಾಕರ್ ಇವತ್ತು ಇಡೀ ಕ್ಷೇತ್ರದಲ್ಲಿ JDSನ ಮತಗಳು ಬಹುಶಃ 2.5 ಲಕ್ಷಕ್ಕೂ ಅಧಿಕ ಮತಗಳು ಇದೆ. ಅದು ಇವತ್ತು ನಮಗೆ ವರದಾನ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನವರು ಹಗಲ್ಕನಸು ಕಾಣ್ತಾ ಇದ್ದಾರೆ, ನಾವು ಗೆಲ್ತೀವಿ ಅಂತ. ಅವ್ರ ಕನಸು ಹಗಲ್ಕನಸಾಗಿ ಉಳಿತದೆ. ಯಾವುದೇ ಕಾರಣಕ್ಕೂ ಅದು ನನಸಾಗೋದಿಲ್ಲ. ಇದು ಶತಸಿದ್ಧ. ಡಾಕ್ಟರ್ ಸುಧಾಕರ್ ಅವರು ಗೆಲ್ಲೋದು 100ಕ್ಕೆ 100 ಸತ್ಯ. ಒಟ್ಟಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಹತ್ತಿರವಾಗುತ್ತಿದ್ದಂತೆ ಅತ್ತ ಅಭ್ಯರ್ಥಿಗಳ ಹೃದಯದಲ್ಲಿ ಢವಢವ ಶುರುವಾದ್ರೆ ಇತ್ತ ಎರಡೂ ಪಕ್ಷಗಳ ಮುಖಂಡರ ಕಾರ್ಯಕರ್ತರಲ್ಲಿ ಫಲಿತಾಂಶದ ಉತ್ಸಾಹ ಜಾಸ್ತಿಯಾಗಿದೆ. ಆದರೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂಬುದು ಜೂನ್ 4ನೇ ತಾರೀಕುವರೆಗೂ ಕಾಯಬೇಕಾಗಿದೆ. ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.